ಕುಂದ ಉತ್ಸವದ ಕೊನೆಯ ದಿನ ಮಾತ್ರ ವೈಬ್ ಕಾಣಿ ಗಾಯ್ಸ್, ಸಖತ್ ಕಾಣಿ, ನೆಕ್ಸ್ಟ್ ಲೆವೆಲ್ ಇದಿತ್ತು ಮಾತ್ರ. ಈಗ ಎಷ್ಟೋ ಜನ ಬಂದು ಕಮೆಂಟ್ ಸೆಕ್ಷನ್ ಹೇಳ್ತಾರೆ ಕಾಣಿ. ಸೊ ಸ್ಟೇಜ್ ಅಂತ ಇಲ್ಲ, ಸೌಂಡಿಂಗ್ ಅಂತ ಇಲ್ಲ, ಲೈಟಿಂಗ್ ಅಂತ ಇಲ್ಲ, ಕಮ್ಮಿ ಟೈಮಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲ, ಅದ್ರ ವೈಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ಎಲ್ಲರೂ ಎಷ್ಟು ಸಖತ್ ಎಂಜಾಯ್ ಮಾಡಿದ್ರಂತ ಹೇಳಿಕ್ಕಾಗಲ್ಲ, ಅಷ್ಟಪ್ಪ ಎಂಜಾಯ್ ಮಾಡಿದ್ರು. ಇದನ್ನು ಆರ್ಗನೈಸ್ ಮಾಡಿದ ಮುನಾಫ್ ಮತ್ತು ಅವ್ರ ತಂಡಕ್ಕೆ ತುಂಬ ಹೃದಯದ ಕೃತಜ್ಞತೆ ಹೇಳ್ತೇನೆ. ಮತ್ತೆ ಅಲ್ಲಿ ಬಂದಿರೋ ಆರ್ಟಿಸ್ಟ್ ಗಳಿಗೆ ಮಾತ್ರ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಅಷ್ಟು ಸಿಂಪಲ್ ಆಗಿದ್ರು, ಎಲ್ರನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಒಂದು ಹೆಜ್ಜೆ ಸಹ ಹಿಂದಿಡ್ಲ ಅವ್ರೆ. ಆದ್ರೆ ಕೋಡಿ ಅವ್ರ ಊರಿನ ಹೆಸರು ಹಾಳಾಗ ಬಿಡ್ಲಿಲ್ಲ. ಏನು 3 ದಿನ ನಡಿಬೇಕಿತ್ತು ಆ ಕಾರ್ಯಕ್ರಮವನ್ನು 3 ದಿನ ಸಹ ನಡೆಸಿಕೊಟ್ಟಿದ್ರು. ಸೊ ಆರ್ಗನೈಸರ್ ಚೇಂಜ್ ಆಗಿರ್ಬೋದು, ಜನಗಳ ಖುಷಿ ಮಾತ್ರ ಅಷ್ಟೇ ಇದಿತ್ತು ಮಾತ್ರ. ಯಾರೆಲ್ಲ ಬಂಡವಾಳ ಹಾಕಿ ಕಷ್ಟಪಟ್ಟು ಸ್ಟಾಲ್ ಹಾಕಿರಲ್ಲ, ಸೊ ಅವ್ರು ಯಾರಿಗೂ ಊರವ್ರು ಕೈ ಬಿಡ್ಲಿಲ್ಲ ಆಯ್ತಾ. ಅದನ್ನು ಕಂಡು ತುಂಬಾ ಖುಷಿ ಆಯ್ತು ನಂಗೆ. ಇನ್ನು ಸಣ್ಣ ಟೈಮಲ್ಲಿ ಆರ್ಗನೈಸ್ ಮಾಡಿ ಊರವರಿಗೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಟ್ಟ ಕೋಡಿ ಯೂಸಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಬರುವ ವರ್ಷ ಸಹ ಇದೇ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ಇವತ್ತಿನ ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡಿದ್ರಿ ಅವರಿಗೆಲ್ಲ ಒಂದು ಸಣ್ಣದೊಂದು ತುಣುಕನ್ನು ನೋಡ್ಕೊ ಬನ್ನಿ ಆಯ್ತಾ. ಇದೇ ತರ ಪ್ರೋಗ್ರಾಮ್ ನಡೀತಾ ಇರ್ಬೇಕು. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ಆದಷ್ಟು ನಮ್ಮ ಊರ್ಮತಿ ಅವ್ರನ್ನ ಬೆಳೆಸುವ. ಸೊ ಖುಷಿ ಐತೆ ನಮ್ಗೆ ಇದನ್ನ ನೋಡಿ, ಒಳ್ಳೆದಿದೆ. ಇದೇ ತರ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಇದೆ ಇನ್ನು. ಸೊ ಯಾರು ಆರ್ಗನೈಸ್ ಮಾಡಿದ್ರು ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಆಯ್ತಾ. ಅವರು ರಿಸಾ ಕುಂದಾಪ ಅವ್ರದೊಂದು ಇನ್ಸ್ಟಾಗ್ರಾಮ್ ಪೇಜ್, ಅವರು ಒಂದು ಒಳ್ಳೊಳ್ಳೆ ಒಂದು ಟ್ಯಾಲೆಂಟ್ ಇದೆ, ವಿಡಿಯೋಸ್ ಎಲ್ಲ ಹಾಕ್ತಾರೆ, ಅವ್ರದೊಂದು ಫಾಲೋ ಮಾಡಿ. ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು. ಯಾರಿವಳು ಯಾರಿವಳು